ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ಬೋದು, ಇವಾಗ ಬೇಸಿಗೆ ದಿನ ಬಂತು ನೋಡ್ರಿ. ಸ್ವಲ್ಪ ಯಾಕಂತಂದರೆ ತುಂಬ ಬಿಸಿಲಿರುವ ಸಲುವಾಗಿ ನಾನು ಇವತ್ತೊಂದು ನಿಮಗೆ ಎನರ್ಜಿ ಆದಂಥ ಒಂದು ಇವಾಗ ನಾನೊಂದು ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು ನೀವು, ತುಂಬ ಹೆಲ್ತ್ಫುಲ್ ಆದಂಥ ಒಂದು ಜ್ಯೂಸ್ ಇದು. ಈಗ ಬೇಸಿಗೆ ಟೈಮ್ನಲ್ಲಿ ನಮಗೆ ಒಂದೊಂದೇ ಜ್ಯೂಸ್ ಆದರೆ ಅದು ಸರಿಯಾಗಲ್ಲ ನೋಡ್ರಿ. ಇಲ್ಲಿ ನಾನು ಒಂದೆರಡು ಕಿತ್ತಳೆ ಹಣ್ಣನ್ನು ಇಟ್ಕೊಂಡಿದ್ದೇನೆ, ಹಣ್ಣಾಗಿದ್ದು. ಇಲ್ಲಿ ಒಂದು ಲಿಂಬೆಹಣ್ಣು, ಒಂದು 4ರಿಂದ 6 ಇದು ಪುದೀನ ಎಲೆಗಳು, ಸ್ವಲ್ಪ ಒಂದು 4 ಕಾಳುಮೆಣಸು, ಮತ್ತು 1 ಟೀ ಸ್ಪೂನಷ್ಟು ಇದು ಸಕ್ಕರೆ ಇದೆ. ಇಲ್ಲಿ ನೋಡ್ಬೋದು, ಇದು ಕೋಕಮ್ ಸಿರಪ್ ಅಂತ ಸಿಗುತ್ತೆ ಇದು. ಮತ್ತು ಯಾಕಂದರೆ ಬಾಡಿ ಕೂಲ್ಡ್ ಆಗಿರುತ್ತೆ, ಮತ್ತು ಇದು ಪಿತ್ತಿನಾಂಶ ಕಮ್ಮಿ ಮಾಡುತ್ತೆ. ಇದು ತುಂಬ ಒಂದು ಹೆಲ್ತ್ಫುಲ್ ಆದಂಥ ಒಂದು ಇದು ಕೋಕಮು ಅಂತ ಸಿಗುತ್ತೆ. ಇದರೊಳಗೆ ನಾವು ಅಂಗಡಿನಲ್ಲಿ ಅಲ್ಲಿ ತೊಗೋಬೋದು. ಕೋಕಮ್ ಜ್ಯೂಸ್ ಅಂತಲೂ ಸಿಗುತ್ತೆ, ಕೋಕಮ್ ಸಿರಪ್ ಅಂತಲೂ ಸಿಗುತ್ತೆ. ಇದು ಸಿರಪ್ ಮನೆಗೆ ತಂದುಬಿಟ್ಟು ಈ ಥರ ಜ್ಯೂಸ್ನಲ್ಲಿ ಹಾಕಿ ನೀವು ಒಂದು ಸರ್ತಿ ಫ್ರಿಜ್ನಲ್ಲಿ ಮಾಡಿಟ್ರಿ ಅಂತಂದರೆ ಯಾವಾಗ ಬೇಕಾದ್ರೂ ನಿಮಗೆ ಕುಡಿಲಿಕ್ಕೆ ಹಾಕ್ಬೋದು. ನೋಡ್ಬೋದು ನೀವು, ನಾನಿಲ್ಲಿ ಕಾಳುಮೆಣಸು ಮತ್ತು ಸಕ್ಕರೆ ಮತ್ತು ಇದು ಕೋಕಮ್ ಸಿರಪ್ಪು ಮತ್ತು ಇದು ನಾನು ಇವೆಲ್ಲವನ್ನು ಇವಾಗ ನಾನು ಜ್ಯೂಸ್ ಮಾಡೋದನ್ನು ತೋರಿಸ್ತೀನಿ. ನೋಡ್ಬೋದು, ನನಗೆ 1 ಲೋಟ ನೀರು ಬೇಕಾಗಿದೆ. ಇದಕ್ಕೆ ಐಸ್ ಕ್ಯೂಬ್ ಇದ್ದರೆ ಹಾಕ್ಕೋಬೋದು, ಮತ್ತು ತುಂಬ ಕೋಲ್ಡ್ ಆಗಿ ಬರಲ್ಲ ಅಂತ ಅನ್ನೋರು ನಾರ್ಮಲ್ ವಾಟ್ರ್ ಆದ್ರೂ ತೊಗೋಬೋದು, ಸ್ವಲ್ಪ ಕೋಲ್ಡ್ ಇದ್ದ ವಾಟ್ರ್ ಆದ್ರೂ ತೊಗೋಬೋದು. ಇದಕ್ಕೇನಿಲ್ವ, ಯಾವುದಾದ್ರೂ ಈ ಜ್ಯೂಸಿಗೆ ಆಗುತ್ತೆ. ಕೆಲವೊಬ್ಬರು ಜನ ಕೋಲ್ಡ್ ಕುಡಿತಾರೆ ನೋಡ್ರಿ, ಹಾಗಾಗಿ ಕೋಲ್ಡನ್ನು ತೊಗೋಬೋದು. ಹಾಗಂತೇಳಿ ತೋರಿಸ್ತಾ ಇದ್ದೀನಿ. ಇಷ್ಟಿದ್ದರೆ ನಮಗೆ ಜ್ಯೂಸು ರೆಡಿ ಆಗುತ್ತೆ. ಈಗ ನೀವು ಕೋಲ್ಡ್ ವಾಟ್ರ್ ಆದ್ರೂ ಹಾಕ್ಕೋಬೋದು, ಮತ್ತು ನಾರ್ಮಲ್ ವಾರ್ಮ್ ವಾಟ್ರ್ ಅದನ್ನು ಹಾಕ್ಕೋಬೋದು. ನೋಡ್ಬೋದು, ನಾನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ ಇದಕ್ಕೆ. ಇವಾಗ ನೀವು ನೋಡ್ಬೋದು, ನಾವು ಇದನ್ನು ಸ್ಲೈಸ್ ಮಾಡ್ತಾ ಇದ್ದೀವಿ. ನೋಡ್ಬೋದು ನೀವು, ಈ ಥರ ಸ್ಲೈಸ್ ಮಾಡಿನೂ ಹಾಕ್ಕೋಬೋದು. ಈ ಥರ ನೀವು ನೋಡ್ಬೋದು, ನಮ್ಮದು ಈ ಥರ ಸ್ಲೈಸ್ ಮಾಡಿನೂ ಹಾಕ್ಕೋಬೋದು. ಯಾಕಂದರೆ ನೀವು ಫ್ರಿಜ್ನಾಗಿಟ್ಟು 2 ಥರ ನಾನು ತೋರಿಸ್ತಾ ಇರೋದಿಲ್ಲಿ. ನೀವು ಫ್ರಿಜ್ನಾಗಿಟ್ಟು ಕುಡಿಯೋರಿದ್ರಂತಂದರೆ ಈ ಥರ ಹಾಕ್ಕೊಳ್ಳಿ. ಒಳಗಿಂದು ಬೀಜ ನೋಡ್ರಿ, ಈ ಥರ ಬರುತ್ತೆ ನೋಡ್ರಿ. ಈ ಥರ ನೀವು ಇದನ್ನು ತೆಗೆದು ಹಾಕ್ಕೋಬೋದು. ಯಾಕಂತಂದರೆ ಇದು ಬೀಜ ಮಧ್ಯಕ್ಕೆ ಬರಬಾರ್ದು, ಒಳಗಡೆ ಇದ್ದಿದ್ದು ಈ ಥರ ತೆಗಿಬೋದು ನೀವು. ಬೀಜಗಳು ಬರುತ್ತೆ ನೋಡ್ರಿ. ಇದೆಲ್ಲ ತೆಗೆದುಬಿಟ್ಟೆ ನೀವು ಇದೆಲ್ಲನೂ ನೀವು ಮಿಕ್ಸ್ ಮಾಡಿ ಹಾಕೊಂಡ್ರೆ ಇದು ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ನಾನು ಇಲ್ಲಿ ಲಿಂಬೆ ಹಣ್ಣಿಂದ ಸ್ಲೈಸ್ನು ಮಾಡಿ ಹಾಕ್ಕೊಂಡಿದ್ದೇನೆ ರೀ. ಈ ಥರ ಒಂಥರ ಜ್ಯೂಸ್ ಇದು. ಮತ್ತು ಇವಾಗ ಇದಕ್ಕೆ ನಾನು ಕೋಕಮ್ ಸಿರಪ್ ಇಟ್ಕೊಂಡಿದ್ದೇವೆ ನೋಡ್ರಿ, ಅದನ್ನು ಹಾಕೋತಾ ಇದ್ದೀನಿ. ಅರ್ಧ ಹಾಕೋತೀನಿ ನಾನು, ಇನ್ನೊಂದು ಅರ್ಧ ಅದು ಇದು ಮಾಡಿ ತೋರಿಸ್ತೀನಿ ನೋಡ್ರಿ. ಲೋಟದಲ್ಲಿ ಇದಕ್ಕೆ ಒಂದು 4 ಪುದೀನ ಎಲೆಗಳು. ಇದು ಆಪ್ಷನ್ ಹಾಕಬೇಕು, ಒಳ್ಳೆ ಫ್ಲೇವರ್ ಇರುತ್ತಂತ ಹಾಕಿರೋದು. ಮತ್ತು ಇದು ಕಾಳುಮೆಣಸು. ಇದು ನಾವು ಕೋಲ್ಡ್ ವಾಟರ್ನಲ್ಲಿ ಕುಡಿದ್ರೆ ಅದು ಕೋಲ್ಡ್ ಆಗ್ಲಾರ್ದಂಗೆ ನಮ್ಮ ಬಾಡಿ ಇದು ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕಾಗಿ ನಾನು ಇದನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಮತ್ತು ಇದಕ್ಕೆ ನಾನಿವಾಗ ಸಕ್ಕರೆ ಇಟ್ಕೊಂಡಿದ್ದೆ ನೋಡ್ರಿ, ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಮಾಡಿಬಿಟ್ಟು ಈಗ ನೀವು ನೋಡ್ಬೋದು, ನಮ್ಮದು ಲೋಟ ಇದೆ ಇದು. ಈ ಲೋಟಕ್ಕೆ ನಾವು ಈಗ ಫಸ್ಟಿಗೆ ನಾವು ಕೋಕಮ್ ಸಿರಪ್ ಇಟ್ಕೊಂಡಿದ್ದೆ ನೋಡ್ರಿ, ಅದನ್ನು ಹಾಕೋತಾ ಇದ್ದೀನಿ. ಇದು ಹಾಕಿದ್ರೆ ನಮಗೆ ಕಲರ್ ಚೇಂಜ್ ಆಗುತ್ತೆ. ಇವಾಗ ನೋಡ್ಬೋದು, ನಾನು ಲಿಂಬೆಹಣ್ಣು ಸ್ವಲ್ಪ ಇದರೊಳಗೆ ನಮ್ಗೆ ಜ್ಯೂಸ್ ಒಳಗೆ ಇದು ಕೋಕಮ್ ಸಿರಪ್ಪು ಜಾಸ್ತಿ ಇರಬೇಕು, ಮತ್ತು ಇದು ನಾವು ಕಿತ್ತಳೆ ಹಣ್ಣಿನ ಸಿರಪ್ಪು ಜಾಸ್ತಿ ಇರಬೇಕು ಜ್ಯೂಸು. ಇದು ಲಿಂಬೆಹಣ್ಣಿಂದು ಚೂರು ಕಡಿಮೆ ಇರಲಿ, ಅಂದರೆ ನಮಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ನಾವು ಒಳ್ಳೆ ಟೇಸ್ಟ್ನು ಕೊಡ್ಬೋದು, ಮತ್ತು ನಮಗೆ ಹೆಲ್ತಿಗೆ ಒಳ್ಳೆಯ ಒಂದು ಬೆನಿಫಿಟ್ನು ಸಿಗ್ಬೋದು ಅಂಥೇಳಿ ನಮಗೆ ಒಂದು ಒಳ್ಳೆಯ ಒಂದು ಆರೋಗ್ಯಕರವಾದಂಥ ಒಂದು ಜ್ಯೂಸು. ನೋಡ್ಬೋದು, ನಂದು ಇಲ್ಲೊಂಚೂರು ಸಕ್ಕರೆ ಇತ್ತು ನೋಡ್ರಿ. ನಾನು ಇದನ್ನು ನೀವು ಬೇಕಿದ್ರೆ ಸಕ್ಕರೆ ಜಾಸ್ತಿ ಮಾಡ್ಕೋಬೋದು. ನಾನು ನಮಗೆ
ಹಣ್ಣೊಳಗೆ ಸ್ವಲ್ಪ ಸಿಹಿ ಇರುತ್ತೆ ನೋಡ್ರಿ, ಹಾಗಾಗಿ ನಾನು ಇಷ್ಟನ್ನೇ ಹಾಕೋತಾ ಇದ್ದೇನೆ. ನಾನು ಇವಾಗ ಇದು ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೇನೆ ಮತ್ತು ಕಾಳು ಮೆಣಸಿಂದು ಹಾಕೋತಾ ಇದ್ದೇನೆ. ಕೆಲವೊಬ್ರಿಗೆ ಆ ಥರ ಇಷ್ಟ ಆಗಿಲ್ಲ ಅಂತಂದರೆ ನೀವು ಈ ಥರ ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡ್ರೂ ಆಗುತ್ತೆ. ನೋಡ್ಬೋದು, ಈ ಥರ ನೀವು ಇದು ಹಿಂಡ್ಕೊಂಡ್ಬಿಟ್ಟು ಹಾಕೋಬೋದು ನೋಡ್ರಿ. ಈಗ ನೀವು ನೋಡ್ಬೋದು ನಾನು ಇದಕ್ಕೆ ಹಾಕಿದ್ದೀನಿ ನಮ್ಮ ಜ್ಯೂಸನ್ನು. ನೋಡ್ಬೋದು ನಮ್ಮದು ಕಲರು ಎರಡು ಥರ ಕಾಣಿಸ್ತಾ ಇದೆ. ಈಗ ನೋಡ್ಬೋದು ನಮ್ಮದು ಜ್ಯೂಸು ರೆಡಿ ಆಗಿದೆ ರೀ. ತುಂಬ ಟೇಸ್ಟಾಗಿ ಮತ್ತು ರುಚಿಯಾಗಿಯೂ ಇರುತ್ತೆ ಮತ್ತು ಒಳ್ಳೆ ಫ್ಲೇವರ್ನೂ ಕೊಡುತ್ತೆ ನಿಮಗೆ. ತುಂಬ ಆರೋಗ್ಯಕರವಾದಂಥ ಒಂದು ಜ್ಯೂಸು ನೋಡ್ಬೋದು ನೀವು. ನಾವು ಎರಡು ಥರ ವಿಧವಾದಂಥ ಒಂದು ಜ್ಯೂಸು ಮಾಡಿ ತೋರಿಸ್ತಿದ್ದೇನೆ. ನೋಡ್ಬೋದು ನಿಮ್ಮದು ಈ ಕಲರ್ ಬರುತ್ತೆ. ಇದು ತುಂಬ ಒಳ್ಳೆಯ ಒಂದು ಟೇಸ್ಟ್ ಇರುತ್ತೆ. ನೋಡ್ತಾ ಇದ್ದೀನಿ ನಾನು. ತುಂಬ ಒಂದು ವೆರೈಟಿ ಆದಂತಹ ಜ್ಯೂಸು ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ಮತ್ತು ಈ ಥರನೂ ಮಾಡಿದ್ದೆ ನೋಡ್ಬೋದು ನೀವು. ಈ ಥರನೂ ಮಾಡಿ ನೀವು ಫ್ರಿಜ್ನಲ್ಲಿ ಇಡೋದಿದ್ದರೆ ಈ ಥರ ಮಾಡಿಬಿಟ್ಟು ಇಟ್ಟರೆ ಒಳ್ಳೆಯದು. ನಾವು ಹಣ್ಣು ಕ್ಲೀನಾಗಿ ತೊಳೆದ್ಬಿಟ್ಟಿದ್ದೇವೆ ನೋಡಿರಿ, ಈ ಥರನೇ ಇಟ್ಟಿದ್ದೆವು. ನಿಮಗೆ ಯಾವಾಗ ಬೇಕಾದಾಗೆ ಹಾಕ್ಕೊಂಡು ಕುಡಿಬೋದು, ಅದಕ್ಕೆ ನಾನು ಈ ಥರ ತೋರಿಸಿದ್ದೇನೆ. ಈಗ ನೋಡ್ಬೋದು ನಾವು ಇದನ್ನು ಸಹ ಟೇಸ್ಟ್ ಮಾಡಿ ನೋಡೋಣ ರೀ. ತುಂಬ ಚೆನ್ನಾಗಿದೆ, ಒಳ್ಳೆ ಒಂದು ಟೇಸ್ಟ್. ಇದಕ್ಕೆ ಈ ಜ್ಯೂಸ್ ಮಾಡಿದ್ದೆ ನೋಡ್ರಿ. ಈ ಜ್ಯೂಸಕ್ಕೆ ಈ ಥರ ಜ್ಯೂಸಿಗೂ ಮತ್ತು ಈ ಥರ ಜ್ಯೂಸಿಗೂ ಡಿಫ್ರೆಂಟ್ ಇದೆ ಟೇಸ್ಟು. ಇದಕ್ಕಿನ್ನಲೂ ಇದೇ ತುಂಬ ಒಳ್ಳೆ ಟೇಸ್ಟ್ ಆಗಿರೋಂಥದ್ದು. ನೀವು ಬೆಳಿಗ್ಗೆ ಹೊತ್ತಿನಲ್ಲಿ ಈ ಥರ ಹಾಕಿ ತುಂಬ ಹೊತ್ತು ಎಲ್ಲ ಜಾಸ್ತಿ ನಾನು ಸ್ವಲ್ಪ ಕ್ವಾಂಟಿಟಿ ಒಳಗೆ ತೋರಿಸಿದ್ದೀನಿ. ನೀವು ಮನೆಯಲ್ಲಿ ಜಾಸ್ತಿ ಮಾಡ್ಕೋಬೇಕಾದ್ರೆ ನೀವು ಒಂದು ಪಾತ್ರೆಯಲ್ಲಿ ಆಗಲಿ ಯಾವುದ್ರಾಗಲೇ ಆಗಲಿ ಈ ಥರ ಇಟ್ಟುಬಿಟ್ಟು ನೆನೆಸಿ ಇದನ್ನು ಕುಡಿದ್ರೆ ಇದು ನಮಗೆ ಕಿತ್ತಳೆ ಹಣ್ಣಿಂದು ತುಂಬ ಒಳ್ಳೆಯದು ಹೆಲ್ತಿಗೆ. ನೋಡ್ಬೋದು ನಾವು ಕೆಲವೊಂದು ಸತಿ ಇದರೊಳಗೆ ಕೇಕ್ ಒಳಗೆ, ಕೆಲವೊಂದು ಅಡುಗೆ ಒಳಗೆ ಮತ್ತು ಕೆಲವೊಂದೆಲ್ಲ ಇದು ಬಳಸ್ತಾರೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರನೇ ಇಟ್ಟು ಕುಡಿದ್ರೆ ಇದು ಮಾತ್ರ ತುಂಬ ಒಳ್ಳೆ ಟೇಸ್ಟ್ ಇದೆ ನೋಡ್ಬೋದು ನೀವು. ಮತ್ತು ಇದನ್ನು ಸಹ ಎರಡು ಒಂಥರ ಡಿಫ್ರೆಂಟು ಟೇಸ್ಟ್ ಇದ್ದಾವೆ, ನೀವು ನೋಡ್ಕೋಬೋದು. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.